Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಆರೋಪ ಪ್ರಕರಣ ರಾಜಕೀಯ ವಾಗ್ಯುದ್ಧಕ್ಕೆ ಕಾರಣ ಆಗಿದೆ. ಜೆಡಿಎಸ್ ಬಿಜೆಪಿ ನಾಯಕರನ್ನ ಟಾರ್ಗೆಟ್ ಮಾಡ್ತಾ ಇರುವಂತ ಕಾಂಗ್ರೆಸ್ ನಾಯಕರುಗಳು ಈ ಬಗ್ಗೆ ಮಾತಾಡಿ ಅಂತ ತಾಕೀತು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸುದ್ದಿಯಾಗಿರುವಂತಹ ಹಾಸನ ಲೈಂಗಿಕ ಕಿರುಕುಳ ಆರೋಪದ ಕೇಸ್ ಬಗ್ಗೆ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಕೂಡ ಕಿಡಿಕಾರ್ತಾ ಇದ್ದಾರೆ. ಇಂಥ ರಾಕ್ಷಸ ದೇಶ ಬಿಟ್ಟು ತೆರಳಿದ ಹೇಗೆ ಅಂತ ಪ್ರಧಾನಿ ಮೋದಿಗೆ ಪ್ರಿಯಾಂಕಾ ಪ್ರಶ್ನೆ ಕೇಳ್ತಾ ಇದ್ದಾರೆ. ಗಲ್ಲಿ ಗಲ್ಲಿಯೆಲ್ಲೋ ಆಕ್ರೋಶ, ಹಳ್ಳಿ ಹಳ್ಳಿಯೆಲ್ಲೋ ಧಿಕ್ಕಾರ, ಎಲ್ಲರ ಆಗ್ರಹ ಒಂದೇ, ಆರೋಪಿಯನ್ನ ಬಂಧಿಸಿ ಅನ್ನೋದು. ಅಷ್ಟಕ್ಕೂ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ನಾರಿಯರ ರೊಚ್ಚಿಗೆದ್ದಿದ್ದು. ಇವತ್ತು ಹಾಸನ, ಹೊಳೆ ನರಸೀಪುರ, ಬೆಂಗಳೂರು, ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆ ನಡೆಸಿದ್ರು. ಇದರ ನಡುವೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಕೂಡ ಇವತ್ತು ಪ್ರತ್ಯಕ್ಷವಾಗಿದ್ದಾರೆ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಆರೋಪ, ಕಾಂಗ್ರೆಸ್ ವಾಗ್ದಾಳಿ. ಉಪ್ಪು ತಿಂದವರು ನೀರು ಕುಡಿಯುತ್ತಾರೆ ಅಂದ್ರೆ ಮುಗಿಯಿತಾ? ಬಿಜೆಪಿ ನಿಲುವೇನೋ? ದಳ ಕಮಲ ನಾಯಕರ ವಿರುದ್ಧ ಕೈ ನಾಯಕರ ಪೆನ್ ಡ್ರೈವ್ ಸಮರ. ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣ ರಾಜಕೀಯ ವಾಗ್ಯುದ್ಧಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಇಂದು ಪ್ರತಿಕ್ರಿಯೆ ನೀಡಿದ ಮಾಜಿ ಸಿಎಂ ಕುಮಾರಸ್ವಾಮಿ, ಉಪ್ಪು ತಿಂದವರು ನೀರು ಕುಡಿಯಲೇಬೇಕು, ಕಾನೂನು ಪ್ರಕಾರ ಕ್ರಮ ಆಗಲಿ ಎಂದಿದ್ರು. ಇದಕ್ಕೆ ಸಿಡಿಮಿಡಿಗೊಂಡ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಉಪ್ಪು ತಿಂದವರು ನೀರು ಕುಡಿಯುತ್ತಾರೆ ಅಂದ್ರೆ ಏನರ್ಥ ಅಂತ ಕೇಳಿದ್ದಾರೆ. SIT ರಚನೆ ಆಗಿದೆ. ನಾನು ನೆನ್ನೆನೂ ಹೇಳಿದ್ದೇನೆ, ನೆನ್ನೆಯೂ ಸಹ ಉಪ್ಪು ತಿಂದವ್ರು ನೀರು ಕುಡಿಬೇಕು ಅನ್ನೋದು ಹೇಳಿದ್ದೇನೆ. ನಾನು ಇದಕ್ಕಿಂತ ಇನ್ನೇನು ಹೇಳಕ್ಕಾಗುತ್ತೆ? ಯಾವ ಒತ್ತಡಕ್ಕೆ ಮಣಿದಿದ್ದಾರೋ, ಏನು ಇವರು ಅಧಿಕಾರದ ದರ್ಪವನ್ನು ತೋರಿಸಿದಾರೋ, ಏನು ಹೆದರಿಸಿದಾರೋ, ಏನು ಬ್ಲ್ಯಾಕ್ ಮೇಲ್ ಮಾಡಿದಾರೋ, ಇದಕ್ಕೆ ಉತ್ತರ ಕೊಡಬೇಕಲ್ಲ ಕುಮಾರಸ್ವಾಮಿ ಅವರು. ಬರೀ ಉಪ್ಪು ತಿಂದ್ರೆ ನೀರು ಕುಡಿತಾರೆ ಅಂತಂದ್ರೆ. ಇದೇ ವೇಳೆ ಪ್ರಜ್ವಲ್ ರೇವಣ್ಣ ವಿಚಾರವಾಗಿ ಜೆಡಿಎಸ್ ಬಿಜೆಪಿ ಮೈತ್ರಿಯನ್ನೇ ಟಾರ್ಗೆಟ್ ಮಾಡಿದ ಕಾಂಗ್ರೆಸ್ ನಾಯಕರು ಪ್ರಕರಣದ ಬಗ್ಗೆ ಬಿಜೆಪಿಯ ನಿಲುವೇನು ಅಂತ ಪ್ರಶ್ನಿಸಿದ್ದಾರೆ. ನಂದು ಒಂದೇ ಪ್ರಶ್ನೆ ಅಷ್ಟೇ, ವಾಟ್ ಈಸ್ ದಿ ಸ್ಟ್ಯಾಂಡ್ ಆಫ್ ಬಿಜೆಪಿ? ಅಶೋಕನ್ ನುಂಚ್ಕೊಳ್ಳೋದಲ್ಲ, ವಿಜಯೇಂದ್ರನ್ ನುಂಚ್ಕೊಳ್ಳೋದಲ್ಲ, ಮಿನಿಸ್ಟರ್ಸ್ ನುಂಚ್ಕೊಳ್ಳೋದಲ್ಲ. ಫಸ್ಟು ಅವ್ರ ಸ್ಟ್ಯಾಂಡ್ ಅವ್ರು ಹೇಳಿ. ಅವ್ರು ಕುಮಾರಸ್ವಾಮಿ ಏನು ಹೇಳ್ತಾರೋ ಬಿಡ್ತಾರೋ, ಅವ್ರ ಕುಟುಂಬದ್ದು, ಅವ್ರ ಪಾರ್ಟಿದು, ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ನಮ್ಗದು ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ವಾಟ್ ಈಸ್ ದಿ ಪೊಸಿಷನ್ ಆಫ್ ದಿ NDA? ವಾಟ್ ಈಸ್ ದಿ ಪೊಸಿಷನ್ ಆಫ್ ದಿ ಬಿಜೆಪಿ? ಆದರೂ ಕೂಡ ಇದೆಲ್ಲ ಅವ್ರಿಗೆ ಮುಂಚೆನೇ ಗೊತ್ತಿದ್ರೂ ಕೂಡ ತಮ್ಮ ರಾಜಕೀಯ ಲಾಭಕ್ಕೋಸ್ಕರನೋ ಏನು ಬೇಟಿ ಬಚಾವೋ ಬೇಟಿ ಪಡಾವೋ ಅನ್ನುವಂಥ ನಾರಿ ಶಕ್ತಿ, ನಾರಿ ಸನ್ಮಾನ ಅನ್ನುವಂಥ BJP ಪಕ್ಷದವರು ಮೈತ್ರಿ ಮಾಡಿಕೊಂಡು ಅಮಿತ್ ಶಾ ಅವರು ಮೈಸೂರು ಪ್ರವಾಸದಲ್ಲಿದ್ದಾಗ ಈ ಎಲ್ಲ ವಿಚಾರಗಳನ್ನು Come my love, please don't say no baby, come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಅವರಿಗೆ ತಿಳಿಸ್ತಾರೆ. ನಾರಿ ಶಕ್ತಿ ಅಂತ ಹೇಳ್ತಾರೆ, ಮಹಿಳಾ ಸಮ್ಮಾನ್ ಅಂತ ಹೇಳ್ತಾರೆ, ಬೇಟಿ ಬಚಾವ್ ಅಂತ ಹೇಳ್ತಾರೆ. ಈ ಸಾವಿರಾರು ಜನ ಮಹಿಳೆಯರು, ಸಾವಿರಾರು ಜನ ಕನ್ನಡಿಗರು, ಕನ್ನಡತಿಯರು ನಮ್ಮ ಕರ್ನಾಟಕದ, ನಮ್ಮ ದೇಶದ ಹೆಣ್ಣುಮಕ್ಕಳಲ್ವಾ? ಇನ್ನು ಪ್ರಜ್ವಲ್ ರೇವಣ್ಣ ವಿರುದ್ಧ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಸಿಡಿಮಿಡಿಗೊಂಡಿದ್ದಾರೆ. ಪ್ರಜ್ವಲ್ ವಿಚಾರ ಪ್ರಸ್ತಾಪಿಸುತ್ತಲೇ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ ಪ್ರಿಯಾಂಕಾ, ಪ್ರಧಾನಿ ಮೋದಿಗಿಂದು ಮಾಂಗಲ್ಯದ ಬಗ್ಗೆ ಮಾತಾಡ್ತಿದ್ದೀರಿ, ರಾಕ್ಷಸನೊಬ್ಬ ದೇಶ ಬಿಟ್ಟು ಹೋಗುವಾಗ ಗೊತ್ತೇ ಇರಲಿಲ್ವಾ ಅಂತ ಪ್ರಶ್ನಿಸಿದ್ದಾರೆ. कर्नाटक में एक बहुत बड़ी बात निकली है कि उनके साथ जो मंच पे खड़े थे, जिनके लिए मोदी जी ने वोट मांगा, उन्होंने हजारों महिलाओं के साथ दुष्कर्म किया, हजारों महिलाओं के साथ. मैं पूछना चाहती हूँ मोदी जी क्या कहते हैं इसके बारे में? जहां विपक्ष के नेता जाते हैं इनको पता चल जाता है, लेकिन इस तरह का अपराधी, इस तरह का राक्षस इस देश को छोड़ के चले जाता है और इनको पता नहीं चलता. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ವಿಚಾರವಾಗಿ ಬಿಜೆಪಿ ನಾಯಕರು ಅಂತರ
ಕಾಯ್ದುಕೊಂಡಿದ್ದಾರೆ. ಕಾನೂನು ಕ್ರಮ ಆಗಲಿ ಅಂತ ವಿಜಯೇಂದ್ರ ಹೇಳಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಧಾನಮಂತ್ರಿ ಮೋದಿ ರಕ್ಷಣೆ ಇತ್ತು ಅಂತ ಇಷ್ಟೆಲ್ಲ ಮಾಡಿದ್ರ ಅಂತ ಪ್ರಶ್ನಿಸಿದ್ದಾರೆ. ಕೇಂದ್ರವೇ ಪ್ರಜ್ವಲ್ರನ್ನ ವಿದೇಶಕ್ಕೆ ಕಳಿಸಿದ್ದು ಅನ್ನೋ ಆರೋಪವಿದೆ ಅಂತ ಹೇಳಿದ್ದಾರೆ. ನೋಡಿ, ಈಗಾಗಲೇ ರಾಜ್ಯ ಸರ್ಕಾರ SIT ಮಾಡಿದೆ, ತನಿಖೆಯನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಸತ್ಯಾಸತ್ಯತೆಗಳು ಹೊರ ಬರ್ತದೆ, ಅಷ್ಟು ಮಾತ್ರ ಸಂದರ್ಭ ಹೇಳ್ತಾನೆ. ಮತ್ತು ನನಗೇನೋ ಅನುಮಾನ ಬರ್ತಾ ಇದೆ. ನಮಗೆ ಈ ಪ್ರಕರಣ ಕಂಪ್ಲೇಂಟ್ ಬಂದ ತಕ್ಷಣ ನಮ್ಮ ಸರ್ಕಾರ SITಯನ್ನು ರಚನೆ ಮಾಡಿದೆ. SIT ರಚನೆ ಮಾಡಿದ ತಕ್ಷಣವೇ ಜನರು ಅಲ್ಲಿ ಮಾತೇನು ನಡೀತಾ ಇದೆ ಅಂದರೆ, ಕೇಂದ್ರ ಸರ್ಕಾರದವರೇ ಪ್ರಜ್ವಲ್ ರೇವಣ್ಣನವ್ರನ್ನ ವಿದೇಶಕ್ಕೆ ಕಳಿಸಿರೋದು. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಆರೋಪ ಪ್ರಕರಣದ ವಿರುದ್ಧ ರಾಷ್ಟ್ರೀಯ ಮಟ್ಟದ ಕಾಂಗ್ರೆಸ್ ನಾಯಕಿಯರು ಕೂಡ ಆಕ್ರೋಶ ಹೊರಹಾಕಿದ್ದಾರೆ. ಪ್ರಜ್ವಲ್ ರೇವಣ್ಣ ಮೋದಿ ಭೇಟಿಯಾದ ಫೋಟೋ ಪ್ರದರ್ಶಿಸಿದ ಕೈ ನಾಯಕಿ ಅಲ್ಕಾ ಲಂಬಾ ಮೋದಿ ಕಾ ಪರಿವಾರ ಅಂತ ಆರೋಪಿಸಿದ್ದಾರೆ. ಪ್ರಜ್ವಲ್ ರೇವಣ್ಣ ಪ್ರಕರಣದ ಬಗ್ಗೆ ಮಾತನಾಡಿದ ಪರಾಜಿತ ಬಿಜೆಪಿಯ ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 ಸ್ಟೆಬಿಲೈಸರ್. ಅಭ್ಯರ್ಥಿ ಹಾಗೂ ವಕೀಲ ದೇವರಾಜೇಗೌಡ ಈ ವಿಡಿಯೋ ವಿಚಾರ 2020ರಲ್ಲೇ ಎಲ್ಲರ ಗಮನಕ್ಕೆ ತಂದಿದ್ದೆ, ಯಾರೋ ಕ್ರಮ ಕೈಗೊಂಡಿರಲಿಲ್ಲ ಅಂತ ಹೇಳಿದ್ದಾರೆ. ಕೇಂದ್ರದ ನಾಯಕರಿಗೆ ಪತ್ರವನ್ನು ಬರೆದೆ. ಪತ್ರ ಬಂದು ತಲುಪಿಸಕ್ಕೆ ನಾನಲ್ಲಿ ಇಮೇಲ್ ಕಳಿಸ್ತೇನೆ. ಇಮೇಲ್ ಕಳಿಸ್ತೇನೆ ಅಂತ ಡೆಲಿವರಿ ಆಗಲಿಲ್ಲ. ಆ ಇಮೇಲ್ಗೆ ಡೆಲಿವರಿ ಆಗದೆ ಇದ್ದಾಗ ನಾನೇನು ಮಾಡಿದೆ, ಅದಕ್ಕೆ ಅವ್ರು ಕಮ್ಯುನಿಕೇಟ್ ಮಾಡ್ಬೇಕು ಅಂತೇಳಿ ಮತ್ತೆ ವಿಜಯೇಂದ್ರ ಒಂದು ಪತ್ರ ಹಾಕ್ತೇನೆ. ಆ ಪತ್ರದಲ್ಲಿ ಈ ಥರ ಅಸಭ್ಯವಾದ ವಿಡಿಯೋಗಳಿದ್ದಾವೆ. ಇಲ್ಲಿ ನಮ್ಮ ಪಕ್ಷದ ಹಿತದೃಷ್ಟಿಯಿಂದ ನೀವೆಲ್ಲ ಆರೋಗ್ಯಕರ ತೀರ್ಮಾನ ತಗೋಬೇಕು ನೀವು ಅಲ್ಲಿ. ಸೊ ಅವನಿಗೆ ಟಿಕೆಟ್ ಕೊಟ್ಟಿದ್ದಾರೆ, ನಮಗೆ ಮೈತ್ರಿ ಪಕ್ಷಕ್ಕೆ ಭಾಳ ಅವಮಾನ ಆಗ್ತದೆ. ಅಲ್ಲಿ ಭಾರತೀಯ ಜನತಾ ಪಕ್ಷ ತಲೆ ತಗ್ಸೋಂಥ ಕೆಲಸ ಆಗ್ತದೆ. ಅಲ್ಲಿ ಭಾಳ ಗಂಭೀರವಾಗಿ ಪರಿಗಣಿಸಲಿ. ರಾಷ್ಟ್ರ ನಾಯಕರಿಗೆ ನೀವು ಗಮನ ತಗೋಬನ್ನಿ, ಇದನ್ನು ಮೆಸೇಜ್ನ ಫಾರ್ವರ್ಡ್ ಮಾಡಿ ಅಂತೇಳಿ ರಿಕ್ವೆಸ್ಟ್ ಮಾಡಿದೆ ನಾನು. ಲೋಕಸಭೆ ಚುನಾವಣೆ ಹೊತ್ತಲ್ಲೇ ಹೊರಬಿದ್ದಿರೋ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ಅಶ್ಲೀಲ ವಿಡಿಯೋಗಳು ರಾಜ್ಯ ರಾಜಕೀಯದಲ್ಲಿ ಹಲ್ಚಲ್ ಎಬ್ಬಿಸಿದೆ. ಬ್ಯೂರೋ ರಿಪೋರ್ಟ್, TV9. ಹೀಗೆ ಪ್ರಜ್ವಲ್ ರೇವಣ್ಣ ವಿರುದ್ಧವಾಗಿ ಕಾಂಗ್ರೆಸ್ ಮುಗಿಬಿದ್ದಿದೆ. ಇತ್ತ ಸಂಸದನಿಗೆ ಸಂತ್ರಸ್ತೆಯರು ನೀಡಿರುವಂತಹ ಹೇಳಿಕೆಗಳೇ ಉರುಳಾಗೋ ಸಾಧ್ಯತೆ ಇದೆ. ಯಾಕಂತಾದ್ರೆ SIT ತನಿಖೆಯನ್ನ ಕೈಗೆತ್ತಿಕೊಂಡಿದ್ದು ಸಂತ್ರಸ್ತೆಯರ ವಿಚಾರಣೆ ಹಾಗೆ ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ತಾ ಇದೆ. ಮತ್ತೊಂದು ಕಡೆ ಪ್ರಜ್ವಲ್ ಉಚ್ಚಾಟನೆಗೆ ಕೂಗು ಕೂಡ ಹೆಚ್ಚಾಗ್ತಾ ಇದೆ. ಹೀಗಾಗಿ ಪ್ರಜ್ವಲ್ರನ್ನ ಅಮಾನತು ಮಾಡಲು ಪಕ್ಷ ನಿರ್ಧರಿಸಿದೆ. ಪ್ರಜ್ವಲ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ, SITಗೆ ಕೇಸ್ ವರ್ಗಾವಣೆ, ತನಿಖೆ ಶುರು. SIT ಮುಂದೆ 5 ಸಂತ್ರಸ್ತೆಯರು ಹಾಜರು. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣಗೆ ಸಂಕಷ್ಟ ಎದುರಾಗಿದೆ. ಲೈಂಗಿಕ ದೌರ್ಜನ್ಯ ಪ್ರಕರಣದ ತನಿಖೆ ಸಂವೇದನಾಶೀಲತೆಯಿಂದ ತಕ್ಷಣವೇ ಆರಾಮ ಪಡೆಯಿರಿ. ಸೆನ್ಸೊಡೈನ್ ರ್ಯಾಪಿಡ್ ರಿಲೀಫ್ ಜೊತೆಗೆ ಕೈಗೆತ್ತಿಕೊಂಡಿರೋ ADGP BK ಸಿಂಗ್ ನೇತೃತ್ವದ SIT ವಿಚಾರಣೆ ತೀವ್ರಗೊಳಿಸಿದೆ. ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ದೂರು SITಗೆ ವರ್ಗಾವಣೆಯಾಗಿದೆ. ಹಾಸನ ಜಿಲ್ಲಾ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ SIT ತಂಡವನ್ನ ಭೇಟಿ ಮಾಡಿ ಪ್ರಕರಣದ ಮಾಹಿತಿ ನೀಡಿದ್ದಾರೆ. ವೈರಲ್ ಆದ ವಿಡಿಯೋಗಳಲ್ಲಿದ್ದ ಕೆಲ ಸಂತ್ರಸ್ತೆಯರ ಗುರುತು ಪತ್ತೆಯಾಗಿದ್ದು ಅವರನ್ನ ಕಚೇರಿಗೆ ಕರೆಸಿ ಹೇಳಿಕೆ ದಾಖಲಿಸಿಕೊಳ್ಳಲಾಗಿದೆ. ಹಾಗೆ ವೈರಲ್ ಆಗಿರೋ ವಿಡಿಯೋಗಳ ಸತ್ಯಾಸತ್ಯತೆಯನ್ನ ಪರಿಶೀಲನೆಗೆ ಒಳಪಡಿಸಲು ಸಿದ್ಧತೆ ನಡೆದಿದೆ. ನಾಳೆ SIT ತಂಡ ಹಾಸನಕ್ಕೆ ತೆರಳುವ ಸಾಧ್ಯತೆ ಇದೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್, ದೂರುದಾರರು ಯಾರ ಮೇಲೆ ದೂರು ಕೊಟ್ಟಿದ್ದಾರೋ ಅವ್ರ ಮೇಲೆ ಕ್ರಮ ಆಗುತ್ತೆ ಎಂದಿದ್ದಾರೆ. ಕಂಪ್ಲೇನೆಂಟು ಯಾರೆಲ್ಲ ಹೆಸರುಗಳನ್ನ ಕೊಟ್ಟಿದ್ದಾರೆ, ಅದಕ್ಕೆ ಬೇಕಾದಂಥ ಏನು ಸಪೋರ್ಟಿವ್ ಇನ್ಫಾರ್ಮೇಷನ್ ಅವ್ರು ಕೊಟ್ಟಿರ್ತಾರೆ, ಅದನ್ನು ಅವರೆಲ್ಲರ ಮೇಲೂ ಕೂಡ ಕ್ರಮ ತಗೊಳ್ತಾರೆ. ರೇವಣ್ಣ ಇರ್ಬೋದು, ಮತ್ತೊಬ್ರು ಇರ್ಬೋದು, ಯಾರ ಮೇಲೆ ಇದ್ರೂ ಕೂಡ ಅದಕ್ಕೆ ಕ್ರಮ ಆಗುತ್ತೆ. ಮಹಿಳೆಯರಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಎಂದ ಮಹಿಳಾ ಆಯೋಗ. ಇನ್ನು ಪ್ರಜ್ವಲ್ ಮತ್ತು ರೇವಣ್ಣ ವಿರುದ್ಧ ದೂರು ದಾಖಲಾಗಿದೆ. SIT ತನಿಖೆ ನಡೆಸುತ್ತಿದ್ದು ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಹೇಳಿದ್ದಾರೆ.
ಅಲ್ಲದೆ ಡೀಪ್ ಫೇಕ್ ವಿಡಿಯೋ ಬಗ್ಗೆಯೂ ತನಿಖೆ ಆಗುತ್ತೆ ಎಂದಿದ್ದಾರೆ. ಸಂತ್ರಸ್ತೆ ಕೊಟ್ಟಿರುವಂಥ ದೂರಲ್ಲಿ HD ರೇವಣ್ಣ ಅವರು ಇದ್ದಾರೆ ಮತ್ತು ಪ್ರಜ್ವಲ್ ರೇವಣ್ಣನೂ ಇದ್ದಾರೆ. ಜೀವದ ಬೆದರಿಕೆ ಮತ್ತು ಲೈಂಗಿಕ ದೌರ್ಜನ್ಯ ಎರಡರ ಬಗ್ಗೆನೂ ಸಂತ್ರಸ್ತೆ ದೂರನ್ನು ಕೊಟ್ಟಿದ್ದಾರೆ. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ಗೆ ಒಪ್ಪಿಸಿದ್ದಾರೆ. ಆ ಟೀಮ್ನ ಭಾಳ ನಮ್ಮ ಸೀನಿಯರ್ ಎಫಿಷಿಯೆಂಟ್ ಆಫೀಸರ್ VK ಸಿಂಗ್ ಅವರು ಲೀಡ್ ಮಾಡ್ತಾ ಇದ್ದಾರೆ. ನಮ್ಮೆಲ್ಲರಿಗೂ ನಂಬಿಕೆ ಇದೆ ಇದಕ್ಕೆ ನ್ಯಾಯ ಸಿಕ್ಕತ್ತೆ ಅಂತ. ಪ್ರಜ್ವಲ್ ವಿರುದ್ಧ ತನಿಖೆ ಚುರುಕಾಗ್ತಿದ್ದಂತೆ ಉಚ್ಚಾಟನೆ ಕೂಗು. ಕಾನೂನು ಹೋರಾಟಕ್ಕೆ ಸಜ್ಜಾದ HD ರೇವಣ್ಣ ಕುಟುಂಬ. ಪ್ರಜ್ವಲ್ ವಿರುದ್ಧ ಆರೋಪಗಳು ಗಟ್ಟಿಯಾಗ್ತಿದ್ದಂತೆ ಉಚ್ಚಾಟನೆ ಕೂಗು ಕೇಳಿಬಂದಿದೆ. ಗುರುಮಿಟ್ಕಲ್ JDS ಶಾಸಕ ಶರಣಗೌಡ ಮತ್ತು ಸಮೃದ್ಧಿ ಮಂಜುನಾಥ್ ಪಕ್ಷದಿಂದ ಹೊರಹಾಕುವಂತೆ ಒತ್ತಾಯಿಸಿದ್ದಾರೆ. ಹೀಗಾಗಿ ದೇವೇಗೌಡರನ್ನ ಭೇಟಿಯಾಗಿದ್ದ HD ರೇವಣ್ಣ ಪ್ರಕರಣದ ಬಗ್ಗೆ ಚರ್ಚಿಸಿದ್ದಾರೆ ಎನ್ನಲಾಗಿದೆ. ದೇವೇಗೌಡರ ಭೇಟಿ ಬಳಿಕ ಮಾತನಾಡಿದ ರೇವಣ್ಣ, ನಾನು ಹೆದರಿ ಓಡಿ ಹೋಗಲ್ಲ, ಕಾನೂನು ಹೋರಾಟ ಮಾಡ್ತೀವಿ ಎಂದಿದ್ದಾರೆ. ತನಿಖೆಗೆ ಕರೆದ್ರೆ ಪ್ರಜ್ವಲ್ ಬರ್ತಾನೆ ಎಂದಿದ್ದಾರೆ. ಇದಕ್ಕೆಲ್ಲ ಹೆದರಿ ಓಡೋಗನಲ್ಲ, ನಾನು ಗೊತ್ತಾಯ್ತು ಸರ್, ಇಲ್ಲೇ ಇದೀವಲ್ಲ, ಅದನ್ನ ಕಾನೂನು ರೀತಿ ಏನಿದೆ ಅದನ್ನ ಎದುರಿಸಕ್ಕೆ ಅವರು ಏನಿದೆ ಕಾನೂನು ರೀತಿ ಮಾಡಿ. ಯಾವುದೋ 4 ವರ್ಷ 5 ವರ್ಷದ್ದು ತಗೊಂಬಂದು ಕೇಸ್ ಹಾಕೋದಾದ್ರೆ ಯಾವ ಥರ ಐತೆ, ನಾನು ಅದ್ರ ಬಗ್ಗೆ ಏನು ರಿಯಾಕ್ಟ್ ಮಾಡಲ್ಲ. ಮಾಮೂಲಿ ಹೋಗ್ಬೇಕಾಯ್ತು, ಹೋಗಿದ್ದೇನೆ. ಇವರೇನು FIR ಆಗ್ತಾರೆ ಅಂತ ಅವ್ರಿಗೇನು ಗೊತ್ತಿತ್ತ, SIT ಮಾಡ್ತಾರೆ ಅಂತ ಗೊತ್ತಿತ್ತ. ತನಿಖೆ ಕರೆದ ಬರುತ್ತಾನೆ. ಯಾವಾಗ ಅವ್ರು ಈಗ ನೋಡ್ರಿ, ಯಾವಾಗ ಅವರು ಅದು ನಾನು ಇವತ್ತೇನು ಹೇಳಲ್ಲ, ಬಂದ ಕರೆದ. ಅಮಾನತು ಮಾಡಲು ನಿರ್ಧರಿಸಲಾಗಿದೆ ಎಂದ HD ಕುಮಾರಸ್ವಾಮಿ. ಉಚ್ಚಾಟನೆ ಬಗ್ಗೆ ಪಕ್ಷ ನಿರ್ಧರಿಸುತ್ತೆ ಅಂತ ರೇವಣ್ಣ ಹೇಳಿದ್ದಾರೆ. ಆದರೆ ಈ ಬಗ್ಗೆ ಪ್ರತಿಕ್ರಿಯಿಸಿದ HD ಕುಮಾರಸ್ವಾಮಿ, ಅಮಾನತು ಮಾಡಲು ನಿರ್ಧರಿಸಲಾಗಿದೆ ಎಂದರು. ಇದರ ಬಗ್ಗೆ ತೀರ್ಮಾನ ಮಾಡಾಗಿತ್ತು. ನಾಳೆ ದಿನ ಹುಬ್ಬಳ್ಳಿಯಲ್ಲಿ ಕೋರ್ ಕಮಿಟಿ ಸಭೆ. ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ರೆಕಮೆಂಡ್ ಮಾಡಿ, ಯಾಕೆಂದ್ರೆ ಸಂಸತ್ ಸದಸ್ಯರಿಂದ ಡೆಲ್ಲಿಯಿಂದ ಮಾಡಬೇಕು. ಆ ದೃಷ್ಟಿಯಿಂದ ದೇವೇಗೌಡರಿಗೆ ನಾನೇ ಮನವಿ ಮಾಡಿದ್ದೆ. ಅವರು ಸಹ ಅವರಿಗೆ ವಿಷಯಗಳು ಗೊತ್ತಿಲ್ಲ, ನನಗೂ ಗೊತ್ತಿರಲಿಲ್ಲ. ಕೆಲವು ವಿಷಯಗಳು ಏನು ಬಂದಿದೆ ಅದರ ಮೇಲೆ ನಾವು ಸಸ್ಪೆಂಡ್ ಮಾಡತಕ್ಕಂಥ ನಿರ್ಧಾರ ಮಾಡಿರ್ತಕ್ಕಂಥದ್ದು ನನ್ನದೇ ಆಗಿದೆ ತೀರ್ಮಾನ. ಕುಟುಂಬ ಯಾಕೆ ತರ್ತೀರಾ, ಅವ್ರು ಸಪರೇಟ್ ಇದ್ದಾರೆಂದ HDK. ಇನ್ನು ಪ್ರಜ್ವಲ್ ಪ್ರಕರಣದಲ್ಲಿ ಇಡೀ ಕುಟುಂಬ ಮತ್ತು HDK ವಿರುದ್ಧ ಕಾಂಗ್ರೆಸ್ ನಾಯಕರು ವಾಗ್ದಾಳಿ ನಡೆಸ್ತಿದ್ದಾರೆ. ಇದಕ್ಕೆಲ್ಲ ಟಾಂಗ್ ಕೊಟ್ಟಿರೋ HDK, ಕುಟುಂಬವನ್ನ ಯಾಕೆ ತರ್ತೀರಾ, ಅವ್ರು ಸಪರೇಟ್ ಇದ್ದಾರೆ, ಅವ್ರು ಎಲ್ಲೋ ಹೋಗ್ತಾರೆ ಅಂತ ಕಾವಲು ಕಾಯಕ್ಕಾಗುತ್ತಾ ಅಂದಿದ್ದಾರೆ. ನಾನು ಇದನ್ನೇ ಕಾಂಗ್ರೆಸ್ ನಾಯಕರು ಹೇಳೋದು, ಕುಟುಂಬ ಅನ್ನೋದನ್ನ ಯಾಕೆ ತರ್ತಾ ಇದ್ದೀರಿ? ಇಲ್ಲಿ ವ್ಯಕ್ತಿ ಬಗ್ಗೆ ಚರ್ಚೆ ಮಾಡ್ಕೊಳ್ಳಿ. ಇಲ್ಲಿ ವ್ಯಕ್ತಿ ಪ್ರಶ್ನೆ, ಕುಟುಂಬದ ಪ್ರಶ್ನೆ ಅಲ್ಲ. ಇದು ಕಾಂಗ್ರೆಸ್ನವ್ರಿಗೆ ಏನ್ ಮಹಾನ್ ಭಾವ ಅವರೆಲ್ಲ ಬಹಳ ದೊಡ್ಡ ಇದ್ರಲ್ಲಿ ಬಂದಿರೋರ. ಇಲ್ಲಿ ಕುಟುಂಬದ ಹೆಸರನ್ನ ಯಾಕೆ ತರ್ತೀರಿ? ದೇವೇಗೌಡರ ಹೆಸರನ್ನ ಯಾಕೆ ತರ್ತೀರಿ? ಕುಮಾರಸ್ವಾಮಿ ಹೆಸರು ಯಾಕೆ ತರ್ತೀರಿ? ತಪ್ಪು ಯಾರು ಮಾಡಿದ್ರೆ ತಪ್ಪು ಶಿಕ್ಷೆ ಅನುಭವಿಸ್ಬೇಕು. ನಾನೇ ಹೇಳಿದ್ದೇನಲ್ಲ, ವಿಷಯ ನಮಗೇನು ಗೊತ್ತಿದೆ, ಅವರು ಬೇರೆ ಸೆಪರೇಟ್ ಇದ್ದಾರೆ. ಇಲ್ಲಿ ಕುಟುಂಬ ಒಂದು ನಿಮಿಷ ನಮ್ಮ ಗಮನಕ್ಕೆ ಬಂದಿದ್ರೆ ನಾವು ಮುಜುಗರ ತಪ್ಪಿಸಬಹುದಾಗಿತ್ತು. ಇದು ವಿಷಯ, ಇದು ವೈಯಕ್ತಿಕವಾಗಿ ನಡೆದಿರ್ತಕ್ಕಂಥ ವ್ಯಕ್ತಿಯ ಹಿನ್ನೆಲೆ. ಈಗ ಪ್ರತಿನಿತ್ಯ ಅವ್ರು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅಂತ ಹೇಳಿ ನಾವು ದಿನ ಕಾಯ್ಲಿಕ್ಕಾಗತ್ತಾ? ಮೋದಿ ಅವರು ಪ್ರಜ್ವಲ್ ರೇವಣ್ಣ ಅವ್ರ ಪ್ರಚಾರಕ್ಕೆ ಬಂದಿದ್ರ? ಅವರೇನು ಪ್ರಜ್ವಲ್ ರೇವಣ್ಣ ಪ್ರಚಾರಕ್ಕೂ ಬಂದಲ್ಲಿ ಕೇಳಿ ಇಲ್ಲಿ ಮೋದಿ ಅವ್ರಿಗೂ ಇದಕ್ಕೂ ಸಂಬಂಧ ಏನು? ನರೇಂದ್ರ ಮೋದಿ ಅವ್ರಿಗೂ ಇದಕ್ಕೂ, BJP ಪಕ್ಷಕ್ಕೂ ಇದಕ್ಕೂ ಸಂಬಂಧ ಏನು? ಇದನ್ನು ಅಲ್ಲಿಗೆ ಯಾಕೆ ತಾಳೆ ಹಾಕ್ತೀರಿ? ದೇವೇಗೌಡರಿಗೂ ಇದಕ್ಕೂ ಸಂಬಂಧ ಏನು? ಕುಮಾರಸ್ವಾಮಿಗೂ ಇದಕ್ಕೂ ಸಂಬಂಧ ಏನು? ಯಾರು ನಾನು ಮೊದಲೇ ನೆನ್ನೆನೇ ಹೇಳಿದ್ದೇನೆ, ತಪ್ಪು ಮಾಡಿದವರಿಗೆ ನೆಲದ ಕಾನೂನಲ್ಲಿ ಶಿಕ್ಷೆ ಆಗಲೇಬೇಕು ಅಂತ. ಅದೇನೇ ಇರಲಿ, ಸದ್ಯ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿದ್ದು ತನಿಖೆ ಬಳಿಕ ಸತ್ಯಾಸತ್ಯತೆ ಹೊರಬೀಳಲಿದೆ. ಜಗದೀಶ್ ಜೊತೆ ಪ್ರದೀಪ್ ಚಿಕಾಟಿ, TV9 ಬೆಂಗಳೂರು. ಇನ್ನು ಬಾಗಲಕೋಟೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಬ್ಬರದ ಪ್ರಚಾರವನ್ನ ಮಾಡಿ ಮೀಸಲಾತಿ ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ. ಇದಕ್ಕೆ ಮತ್ತೊಂದು ಕಡೆ ಕೌಂಟರ್ ಕೊಟ್ಟಿರುವಂತಹ ಸಿದ್ದರಾಮಯ್ಯ ಬಿಜೆಪಿ ಸಂವಿಧಾನ ವಿರೋಧಿ ಅಂತ ಯಥಾಪ್ರಕಾರದ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇನ್ನು ಕಲಬುರಗಿಯಲ್ಲಿ ಖರ್ಗೆ ಅಳಿಯನ ಪರ ಪ್ರಿಯಾಂಕಾ ಗಾಂಧಿ ಇವತ್ತು ಭರ್ಜರಿ ಪ್ರಚಾರವನ್ನ ನಡೆಸಿದ್ದಾರೆ. ಬಾಗಲಕೋಟೆಯಲ್ಲಿ ಪ್ರಧಾನಿ ಮೋದಿ ಬೃಹತ್ ಸಮಾವೇಶ. ಮೀಸಲಾತಿ ಪ್ರಸ್ತಾಪಿಸಿ ಕಾಂಗ್ರೆಸ್ ವಿರುದ್ಧ ಮೋದಿ ವಾಗ್ದಾಳಿ. कर्नाटक में कांग्रेस ने संविधान बदलने, SC, ST, OBC का हक छीनने का अभियान शुरू किया है.
ಬಾಗಲಕೋಟೆಯ ನವನಗರದಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಅಬ್ಬರದ ಪ್ರಚಾರ ನಡೆಸಿದರು. ನಿನ್ನೆ 4 ಸಮಾವೇಶಗಳ ಬಳಿಕ ಹೊಸಪೇಟೆಯಲ್ಲಿ ಉಳಿದುಕೊಂಡಿದ್ದ ಮೋದಿ ಬಾಗಲಕೋಟೆಯಲ್ಲಿ ಮತಬೇಟೆ ಮುಂದುವರಿಸಿದ್ದಾರೆ. ಬಾಗಲಕೋಟೆ ಬಿಜೆಪಿ ಅಭ್ಯರ್ಥಿ ಗದ್ದಿಗೌಡರ್ ಮತ್ತು ವಿಜಯಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ರಮೇಶ್ ಜಿಗಜಿಣಗಿ ಪರ ಮೋದಿ ಮತಯಾಚನೆ ಮಾಡಿದರು. ಈ ವೇಳೆ ರಾಜ್ಯ ಸರ್ಕಾರದ ವಿರುದ್ಧ ಸರಣಿ ವಾಗ್ದಾಳಿ ನಡೆಸಿದ ಪ್ರಧಾನಿ ಮೋದಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸಂವಿಧಾನ ಬದಲಿಸಿ ಓಬಿಸಿಗಳ ಮೀಸಲಾತಿಯನ್ನ ಮುಸ್ಲಿಮರಿಗೆ ಕೊಡುತ್ತಿದೆ ಅಂತ ಆರೋಪ ಮಾಡಿದರು. लेकिन कर्नाटका में कांग्रेस ने संविधान बदलने, SC, ST, ओबीसी का हक छीनने का अभियान शुरू किया है. हमारा संविधान धर्म के आधार पर रिजर्वेशन की बात नकारता है, नहीं स्वीकारता है. लेकिन कर्नाटका की सरकार ने ओबीसी रिजर्वेशन का हिस्सा मुस्लिमों को दे दिया है. ಪ್ರಧಾನಿ ಮೋದಿ ಆರೋಪಕ್ಕೆ ತಿರುಗೇಟು ನೀಡಿದ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ಸಂವಿಧಾನ ಬದಲು ಮಾಡಲು ಹೊರಟಿದೆ, ನಾವು ಯಾವತ್ತೂ ಮೀಸಲಾತಿಗೆ ವಿರೋಧ ಮಾಡಿಲ್ಲ ಅಂದ್ರು. ಹಿಂದುಳಿದ ವರ್ಗದವರಿಗೆ ದಲಿತರಿಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನ ಕಿತ್ತು ಮುಸಲ್ಮಾನರಿಗೆ ಕೊಟ್ಬಿಡ್ತಾರೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಭಾರತೀಯ ಜನತಾ ಪಕ್ಷ ಯಾವತ್ತೂ ಕೂಡ ಮೀಸಲಾತಿ ಪರ ಇಲ್ಲ. ಭಾರತೀಯ ಜನತಾ ಪಕ್ಷದ ಇತಿಹಾಸವನ್ನು ನೋಡಿದಾಗ, RSS ನವರ ಇತಿಹಾಸವನ್ನು ನೋಡಿದಾಗ ಈ ದೇಶದಲ್ಲಿ ಮುಂದೆ ಇರ್ತಕ್ಕಂಥ ಇತಿಹಾಸ ಎಲ್ಲ ಕಾಲದಲ್ಲೂ ಕೂಡ ಮೀಸಲಾತಿಯನ್ನು ವಿರೋಧ ಮಾಡಿದ್ದಾರೆ. ಮೋದಿ ಸರ್ಕಾರ ಬಡವರ ಪರ ಇಲ್ಲ, ಪ್ರಿಯಾಂಕಾ ವಾಗ್ದಾಳಿ. ಇನ್ನು ಯಾದಗಿರಿ ಜಿಲ್ಲೆಯ ಗುರುಮಠಕಲ್ನಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ಸಮಾವೇಶ ನಡೆಸಲಾಯಿತು. ಈ ವೇಳೆ ಭಾಷಣ ಮಾಡಿದ ಮಲ್ಲಿಕಾರ್ಜುನ್ ಖರ್ಗೆ ದೇಶದ ಸ್ವಾತಂತ್ರ್ಯಕ್ಕಾಗಿ ಕಾಂಗ್ರೆಸ್ ತ್ಯಾಗ ಮಾಡಿದೆ, ಮಾಂಗಲ್ಯ ಸೂತ್ರದ ತಂಟೆಗೆ ಯಾರಾದರೂ ಬಂದ್ರೆ ಕಾಂಗ್ರೆಸ್ ತನ್ನ ಪ್ರಾಣ ಪಣಕ್ಕಿಡೋದಕ್ಕೂ ಸಿದ್ಧ ಇದೆ ಅಂತ ಗುಡುಗಿದ್ರು. ಈ ಮೋದಿ ಎಲ್ಲಿವರೆಗಿರ್ತಾನೆ ಅಲ್ಲಿವರೆಗೆ ಬಡವರಿಗೆ ನ್ಯಾಯ ಸಿಗೋದಿಲ್ಲ. ಇದು ಖಂಡಿತವಾಗಿ ನಾನು ನಿಮ್ಗೆ ಹೇಳ್ತೇನೆ. मंगल सूत्र छीन लेंगे, किसी का मंगल सूत्र छीनने वाला कांग्रेस नहीं है. अपने लोगों को खोया है, अपने लोगों को बलिदान दिया है, कुर्बानी की है. ऐसे लोगों को तुम नाम रखते हो. ಕಲಬುರಗಿಯ ಸೇಡಂನಲ್ಲಿ ನಡೆದ ಕಾಂಗ್ರೆಸ್ ಸಮಾವೇಶದಲ್ಲಿ ಮಾತನಾಡಿದ ಪ್ರಿಯಾಂಕಾ ಗಾಂಧಿ ದೇಶದ ಸಂಪತ್ತನ್ನೆಲ್ಲ ಕೋಟ್ಯಾಧಿಪತಿಗಳಿಗೆ ನೀಡಿದ್ದಾರೆ ಅಂತ ಪ್ರಧಾನಿ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. जो नरेंद्र मोदी जी की सरकार है वो गरीबों की सरकार नहीं है, वो आम आदमी की सरकार नहीं है, वो मिडिल क्लास के लिए कुछ नहीं कर रही है, वो सिर्फ बड़े बड़े खरबपतियों के लिए है. देश का लोहा, देश का कोयला, देश की बिजली, देश की सड़कें सारी इनको सौंप दी हैं. सरकारी बैंकों से इनके 16 लाख करोड़ माफ कर दिए हैं. किसानों के लिए एक पैसा नहीं. ಇದೇ ಸಮಾವೇಶದಲ್ಲಿ ಮಾತನಾಡಿದ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಮೋದಿ ಮುಖ ನೋಡಿ ಅಭ್ಯರ್ಥಿಗೆ ಮತ ಹಾಕಿ ಅಂತಾರೆ, ಹಾಗಾದ್ರೆ ಬಿಜೆಪಿ ಅವರು ಕೈಲಾಗದವರ ಅಂತ ಪ್ರಶ್ನಿಸಿದ್ದಾರೆ. आज बीजेपी ये रिजर्वेशन पूरा हटाने के लिए कोशिश कर रहे, इसीलिए 400 सीट मांग रहे. मैं एक ही बात साफ साफ कहना चाहता हूँ, कांग्रेस पार्टी कांग्रेस को आप मदद दिए, आपका SC, ST, ओबीसी माइनॉरिटी रिजर्वेशन लागू रहेगा. अगर नरेंद्र मोदी को आप वोट दिए, आपका पूरे रिजर्वेशन खत्म होने वाले, आगे रिजर्वेशन नहीं करने वाला है. ಮತ್ತೊಂದೆಡೆ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಫೇಕ್ ವಿಡಿಯೋ ಸಮರ ನಡೆಯುತ್ತಿದೆ. ತೆಲಂಗಾಣದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾಡಿದ್ದ ಭಾಷಣವನ್ನ ತಿರುಚಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡಲಾಗ್ತಿದೆ. ಈ ಸಂಬಂಧ ಅಸ್ಸಾಂ ಪೊಲೀಸರು ರಿತಮ್ ಸಿಂಗ್ ಎಂಬಾತನನ್ನ ಬಂಧಿಸಿದ್ದಾರೆ ಅಂತ ಸಿಎಂ ಹಿಮಂತ್ ಬಿಸ್ವಾ ಶರ್ಮಾ ಟ್ವೀಟ್ ಮಾಡಿದ್ದಾರೆ. ಅಲ್ಲದೆ ಇದೇ ಫೇಕ್ ವಿಡಿಯೋವನ್ನ ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಂಚಿಕೆ ಮಾಡಿದ್ದಕ್ಕೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ವಿರುದ್ಧ ದೆಹಲಿ ಪೊಲೀಸರು ಸೈಬರ್ ವಿಭಾಗದಿಂದ ಸಮನ್ಸ್ ನೀಡಲಾಗಿದೆ. ಬಾಗಲಕೋಟೆಯಲ್ಲೂ ಈ ಬಗ್ಗೆ ಪ್ರಸ್ತಾಪಿಸಿದ ಪ್ರಧಾನಿ ಮೋದಿ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಧ್ವನಿ ಬಳಸಿಕೊಂಡು ಸುಳ್ಳು ಸುದ್ದಿ ಹಬ್ಬಿಸುತ್ತಿದ್ದಾರೆ, ಇದರ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆಂದು ಎಚ್ಚರಿಸಿದ್ದಾರೆ. चुनाव हार चुके हैं, मैदान खो चुके हैं. ये लोग इन दिनों टेक्नोलॉजी का उपयोग करके फेक वीडियो बना रहे हैं. आर्टिफिशियल इंटेलिजेंस का दुरुपयोग करते हुए मेरी आवाज में ऐसी भद्दी चीजें आजकल सोशल मीडिया में डाल रहे हैं कि बहुत बड़ा खतरा पैदा हो रहा है. और इसलिए मेरी देशवासियों की अपील है कि कोई भी फेक वीडियो आपको नजर आए,
आप पुलिस को जानकारी दो, हमारी पार्टी को जानकारी दो, कानूनी लोगों पर कार्रवाई होगी। ಒಟ್ಟಲ್ಲಿ ಲೋಕಸಭಾ ಚುನಾವಣೆಯ ಎರಡನೇ ಹಂತದ ಮತಯುದ್ಧಕ್ಕೆ ರಾಜ್ಯ ಸಜ್ಜಾಗ್ತಿದೆ. ರಾಜ್ಯ ಸರ್ಕಾರದ ವಿರುದ್ಧ ಪ್ರಧಾನಿ ಮೋದಿ ಮೀಸಲಾತಿ ಅಸ್ತ್ರ ಪ್ರಯೋಗಿಸುತ್ತಿದ್ದಾರೆ. ಇತ್ತ ಕಾಂಗ್ರೆಸ್ ನಾಯಕರು ಬೆಲೆ ಏರಿಕೆ, ಮೀಸಲಾತಿ, ಗ್ಯಾರಂಟಿ ಪ್ರತ್ಯಸ್ತ್ರ ಪ್ರಯೋಗಿಸುವ ಮೂಲಕ ಪ್ರಧಾನಿ ಮೋದಿ ಆರೋಪಕ್ಕೆ ಕೌಂಟರ್ ಕೊಡ್ತಿದೆ. ಬ್ಯೂರೋ ರಿಪೋರ್ಟ್, TV9. ಅಸ್ಸಾಂನ ಗುವಾಹಟಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅದ್ದೂರಿ ರೋಡ್ ಶೋ ಅನ್ನ ನಡೆಸಿದ್ರು. ಈ ವೇಳೆ TV9 ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿರುವಂತಹ ಅಮಿತ್ ಶಾ 400ಕ್ಕಿಂತ ಹೆಚ್ಚು ಸೀಟ್ ಗೆಲ್ಲುವಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಮೀಸಲಾತಿ ಮತ್ತು ಫೇಕ್ ವಿಡಿಯೋಗಳ ಬಗ್ಗೆನೂ ಕೂಡ ಮಾತನಾಡಿದ್ದು, ಇದು ಕಾಂಗ್ರೆಸ್ಗೆ ತಿರುಗುಬಾಣ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಅಮಿತ್ ಶಾ ಏನ್ ಹೇಳಿದ್ದಾರೆ ಹಾಗಾದ್ರೆ ಬನ್ನಿ ನೋಡೋಣ. गुवाहाटी में रोड शो गृह मंत्री अमित शाह का आप देख सकते हैं। जो रोड पे लोग उमड़े हैं, इसमें जितने पुरुष हैं उतने ही महिलाएं आपको दिखेंगी। और ये असम का आखिरी फेज का चुनाव है, उससे ठीक पहले गृह मंत्री का ये रोड शो आप देखिए। जन सैलाब जो सड़कों पे उमड़ा है, उसमें महिला पुरुष की बराबर की भागीदारी दिखेगी। यहाँ की जो सांसद प्रत्याशी हैं वो भी महिला हैं, और इसके एवज में गृह मंत्री जी भारी भीड़ यहाँ दिख रही है आज, और महिला इसमें बहुत ज़्यादा भागीदारी दिख रही है। जी निश्चित रूप से पूरे उत्तर पूर्व के अंदर नॉर्थ ईस्ट में मोदी जी का ये प्रचंड जन समर्थन ये रोड शो बताता है। रोड शो का पॉइंट अभी 5 किलोमीटर दूर है। 1.5 किलोमीटर के रोड शो को जनता ने 7 किलोमीटर का कन्वर्ट कर दिया। जगह ही नहीं है, इनके बीच में से ही जाना पड़ रहा है। तकरीबन 2 किलोमीटर मैं भी पैदल चल के आ रहा हूँ, और जो जन सैलाब है वो कुछ कहता है। आप पूरे देश का भ्रमण कर आए हैं, मोटा मोटी आप कर रहे हैं लगातार, क्या कहेंगे अब बीजेपी की चुनावी दिशा की जा रही है? देखिए, हम 400 पार करेंगे। मोदी जी निश्चित रूप से तीसरी बार प्रधानमंत्री बनने जा रहे हैं। समग्र देश में चाहे नॉर्थ ईस्ट हो, नॉर्थ हो, पूर्व हो, पश्चिम हो, उत्तर हो, दक्षिण हो, सब जगह इसी प्रकार का जन समर्थन है। फेक वीडियो बनाकर मेरे मुंह में गलत बात दिखाकर वोट प्राप्त करने का सबसे नीचे स्तर का राजनीति राहुल जी के नेतृत्व में कांग्रेस कर रही है। यही बता रहा है कि इनका आत्मविश्वास नहीं है फेयर एंड फ्री तरीके से चुनाव लड़ना और जीतने का। देश की जनता सब जानती है। अब क्रिमिनल प्रोसीडिंग इनके खिलाफ चल रहे हैं, वो फेस भी करेंगे, मगर देश के राजनीति के स्तर को इतना नीचे गिराना ये राहुल जी ही कर सकते। उनको उल्टा पड़ने वाला है। ST, SC, OBC सभी समाज ये जानते हैं कि माइनॉरिटी के वोट प्राप्त करने के लिए ST, SC, OBC के आरक्षण पर एंक्रोचमेंट केवल और केवल कांग्रेस पार्टी ने। बहुत बहुत धन्यवाद। तो साफ तौर पे आप सुन सकते हैं गृह मंत्री का कहना है कि जो SC, ST और OBC का मामला है, उसको लेकर कांग्रेस जिस तरह से प्रोपेगेंडा फैला रही है, ये उसको इस चुनाव में भारी पड़ने वाला है। कैमरामैन अशोक के साथ आमोद राय, TV9 गुवाहाटी। ಮೊನ್ನೆ ಕೇಂದ್ರದಿಂದ ಬರ ಪರಿಹಾರ ಬಿಡುಗಡೆ ಆದ ನಂತರವೂ ಕೂಡ ಈ ಬರ ಪರಿಹಾರದ ವಿಚಾರವಾಗಿನ ಕಾಳಗ ಮುಂದುವರಿತಾ ಇದೆ. ಯಾಕಂದ್ರೆ ಇವತ್ತು ಚೊಂಬು ತೋರಿಸ್ತಾ ಇರುವಂತಹ ಸಿಎಂ ಸಿದ್ದರಾಮಯ್ಯ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅನ್ನುವಂಥ ತಮ್ಮ ಆರೋಪವನ್ನ ಮುಂದುವರಿಸಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರುವಂತಹ ಬಿಜೆಪಿ JDS ನಾಯಕರು ಪರಿಹಾರ ಕೊಟ್ಟರು ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ಗುಡುಕ್ತಾ ಇದ್ದಾರೆ. ಇತಿಹಾಸದಲ್ಲೇ ಹೈಯೆಸ್ಟ್ ಅಮೌಂಟ್ ಅನ್ನ ಮೋದಿಯವರ ಸರ್ಕಾರ ಕರ್ನಾಟಕಕ್ಕೆ ಕೊಟ್ಟಿದೆ. ಕೇಂದ್ರದಿಂದ ನಮಗೆ ಮೋಸ ಆಗ್ತಾ ಇದೆ ಅನ್ನೋದೊಂದು ಅಪಪ್ರಚಾರದ ಒಂದು ಭಾಗ. ಪ್ರಧಾನಿ ಮೋದಿಯಿಂದ ಕರ್ನಾಟಕಕ್ಕೆ ಅನ್ಯಾಯ, ಚೊಂಬು ತೋರಿಸಿ ವಾಗ್ದಾಳಿ ನಡೆಸಿದ ಸಿದ್ದರಾಮಯ್ಯ. ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಚೊಂಬು ಕದನ ತಾರಕಕ್ಕೇರಿದೆ. ಬರ ಪರಿಹಾರದಲ್ಲಿ ಅನ್ಯಾಯವಾಗಿದೆ ಅಂತ ಕಾಂಗ್ರೆಸ್ ನಿನ್ನೆಯಷ್ಟೇ ಪ್ರತಿಭಟನೆ ನಡೆಸಿತ್ತು. ಇದಕ್ಕೆ ಬಿಜೆಪಿ ನಾಯಕರು ತಿರುಗೇಟು ಕೊಟ್ಟಿದ್ರು. ಇವತ್ತು ಕೂಡ ಈ ವಾಕ್ ಸಮರ ಮುಂದುವರಿದಿದೆ. ವಿಜಯನಗರದಲ್ಲಿ ವಾಗ್ದಾಳಿ ನಡೆಸಿದ ಸಿಎಂ ಸಿದ್ದರಾಮಯ್ಯ ಮೋದಿ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದ್ದಾರೆ ಅಂತ ಚೊಂಬು ತೋರಿಸಿದ್ದಾರೆ. 15ನೇ ಹಣಕಾಸಿನ ಆಯೋಗ ಶಿಫಾರಸು ಮಾಡಿದ್ದನ್ನು ಕೊಡಲಿಲ್ಲ, ಅಲ್ಲಿ ಅನ್ಯಾಯ, ಏನಾದರೂ ಕೊಡುಗೆ ಇದೆಯಾ?
ಕಾಂಗ್ರೆಸ್ನಿಂದ ಅಪಪ್ರಚಾರ, ಬಿಜೆಪಿ ಜೆಡಿಎಸ್ ತಿರುಗೇಟು. ಕಾಂಗ್ರೆಸ್ ಚುಂಬಾಸ್ತ್ರಕ್ಕೆ ತಿರುಗೇಟು ಕೊಟ್ಟಿರೋ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಬರ ಪರಿಹಾರ ಕೊಟ್ಟರು ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ಪಂಚ್ ಕೊಟ್ಟಿದ್ದಾರೆ. ನಮಗೆ ಹಣ ಕೊಟ್ಟಿರ್ತಕ್ಕಂಥ ಬಹಳ ಕಡಿಮೆ ಕೊಟ್ಟಿದ್ದಾರೆ ಅಂತೇಳಿ ಮತ್ತೆ ಖಾಲಿ ಚೆಂಬುಗಳನ್ನು ಇಟ್ಕೊಂಡು ಮೆರವಣಿಗೆ ಮಾಡ್ತಕ್ಕಂಥ ರಾಜ್ಯದ ಖಜಾನೆ ಇವತ್ತು ಸಂಪೂರ್ಣವಾಗಿ ಖಾಲಿ ಮಾಡಿದ್ದಾರೆ. ಅದರಿಂದ ಖಾಲಿ ಚೆಂಬನ್ನು ಇಟ್ಕೊಂಡೆ ಪ್ರತಿನಿತ್ಯ ಓಡಾಡ್ತಾ ಇದ್ದಾರೆ. ಖಾಲಿ ಚೆಂಬನ್ನು ತುಂಬಿಸಿ ಅಂತೇಳಿ ರಾಜ್ಯದ ಜನತೆ ಖಜಾನೆ ಎಷ್ಟೊತ್ತ ತುಂಬಿಸ್ತಾರೆ. ನಿಜವಾಗೂ ಹಾಕ್ಬೇಕು ಅವರು. ನಾನು ಕೂಡ ಅವ್ರನ್ನ ಡಿಮ್ಯಾಂಡ್ ಮಾಡ್ತೀನಿ, ಕೋರ್ಟಲ್ಲಿ ಹೋಗಬೇಕು. ಯಾಕೆಂದರೆ ಅವರಿಗೆ ಚಿಮಾರಿ ಹಾಕ್ಸ್ಕೊಂಡು ಬರಬೇಕು. ಯಾಕೆಂದರೆ ಕಳೆದ ಇತಿಹಾಸದಲ್ಲೇ, ಕರ್ನಾಟಕದ ಇತಿಹಾಸದಲ್ಲೇ ಹೈಯೆಸ್ಟ್ ಅಮೌಂಟನ್ನು ಮೋದಿಯವರ ಸರ್ಕಾರ ಕರ್ನಾಟಕಕ್ಕೆ ಕೊಟ್ಟಿದೆ. ಹೇಳಿ ಅವರು ಕೇಂದ್ರ ಸರ್ಕಾರ ಹಿಂದೆ ಕಾಂಗ್ರೆಸ್ ಇದ್ದಾಗ ಏನು ಕೊಟ್ಟರು ಕರ್ನಾಟಕ ಕೊಡುಗೆ ಅನ್ನೋದನ್ನು ಜನಗಳ ಮುಂದೆ ಹೇಳಬೇಕು. ಆ ಯೋಗ್ಯತೆ ಕಾಂಗ್ರೆಸ್ ಅವ್ರಿಗಿಲ್ಲ. ಆ ಮಾತನ್ನೇ ಆಡ್ತಾ ಇಲ್ಲ ಅವರು. ಕಾಂಗ್ರೆಸ್ ಈಗ ಮಾಡ್ತಿರೋದೇನು ಅಂದರೆ ಅಪಪ್ರಚಾರವನ್ನು ಮಾಡೋದು, ಅಪನಂಬಿಕೆ ಹುಟ್ಟಾಕೋದು. ಅದಕ್ಕೆ ಇದನ್ನೇ ತನ್ನ ತಂತ್ರವಾಗಿ ಬಳಕೆ ಮಾಡ್ಕೊಂಡಿದ್ದಾರೆ. ಅವರ ಅಪಪ್ರಚಾರದಲ್ಲಿ ನಂಬರ್ 1 ಕೇಂದ್ರದಿಂದ ನಮಗೆ ಮೋಸ ಆಗ್ತಾ ಇದೆ ಅನ್ನೋದೊಂದು ಅಪಪ್ರಚಾರದ ಒಂದು ಭಾಗ. ಹೀಗೆ ರಣಕಣದಲ್ಲಿ ಮಾತಿನ ವಾಗ್ಯುದ್ಧ ತಾರಕಕ್ಕೇರಿದೆ. ಬರ ಪರಿಹಾರವೇ ಮಾತಿನ ವಾಗ್ಯುದ್ಧಕ್ಕೆ ವೇದಿಕೆಯಾಗಿದ್ದು, ಕಾಂಗ್ರೆಸ್ ಮತ್ತೆ ಸುಪ್ರೀಂ ಮೆಟ್ಟಿಲೇರಿದ್ರೆ ಈ ಕದನ ಮತ್ತಷ್ಟು ಜೋರಾಗುವುದರಲ್ಲಿ ಡೌಟೇ ಇಲ್ಲ. ಬ್ಯೂರೋ ರಿಪೋರ್ಟ್, ಟಿವಿ9. ಇನ್ನು ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ಅವರು ನಿನ್ನೆ ತಡರಾತ್ರಿ 1:30 ಸಂದರ್ಭದಲ್ಲಿ ಇಹಲೋಕವನ್ನು ತ್ಯಜಿಸಿದ್ರು. ಇವತ್ತು ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಇನ್ಫ್ಯಾಕ್ಟ್ ನಾಳೆ ಅವರ ಅಂತ್ಯಕ್ರಿಯೆಗೆ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಎಷ್ಟೊತ್ತಿಗೆ ಏನು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಇವತ್ತು ಮೈಸೂರಿನಲ್ಲಿ ಹಲವು ಮಂದಿ ಗಣ್ಯರು ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆದು ಬಹಳ ದುಃಖತಪ್ತರಾದಂಥದ್ದನ್ನು ನಾವು ನೋಡಿದ್ವಿ. CM ಸಿದ್ದರಾಮಯ್ಯನವರಾಗಿರ್ಬೋದು, DCM DK ಶಿವಕುಮಾರ್ ಅವರ ಅಂತಿಮ ದರ್ಶನವನ್ನು ಪಡೆದರು. ರಾಜ್ಯದಲ್ಲೂ ಕೂಡ ಹಲವು ಖಾತೆಗಳನ್ನು ನಿಭಾಯಿಸಿದಂಥ ಅನುಭವಿಯಾಗಿದ್ದಂಥವರು ಶ್ರೀನಿವಾಸ್ ಪ್ರಸಾದ್ ಅವರು. ಕೇಂದ್ರದ ಮಂತ್ರಿಯಾಗಿಯೂ ಕೂಡ ಕಾರ್ಯನಿರ್ವಹಿಸಿದಂಥವರು. ಹಿಂದುಳಿದ ವರ್ಗಕ್ಕೆ ಸಂಬಂಧಪಟ್ಟ ಹಾಗೆ ಅವರ ದನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಂಥವರು ಶ್ರೀನಿವಾಸ್ ಪ್ರಸಾದ್ ಅವರು. ಅವರನ್ನು ಕಳೆದುಕೊಂಡಂಥ ಅವರ ಅಪಾರವಾದಂಥ ಬೆಂಬಲಿಗರು, ಅವರ ಅಭಿಮಾನಿ ಬಳಗ ಬಹಳ ದುಃಖತಪ್ತವಾಗಿದೆ. Brought you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.